ಹಾಂ ಫಸ್ಟ್ ಹಿಂಗೆ ಹಾಕಿರ್ತಾರೆ ಆನ್ ಆಗಿರುತ್ತೆ. ಬ್ಲ್ಯಾಕ್ ಕಲರ್ನ ಫುಲ್ ಕೆಳಗಡೆ ಮಾಡಬೇಕು. ಫುಲ್ ಕೆಳಗೆ ಮಾಡಾದ್ಮೇಲೆ ನಿಮಿಷ ಎತ್ತು ಇಟ್ಕೊಂಡು ಎತ್ತು ಅಷ್ಟೇ. ಅದು ಸಿಲಿಂಡರ್ ಕೊಡ್ಬೇಕಾದ್ರೆ ಹೆಂಗಿರುತ್ತೆ, ವೈಟ್ ಕಲರ್ದು ಆಗಿರುತ್ತೆ. ಸಿಲಿಂಡರ್ ನಮಗೆ ಡೆಲಿವರಿ ಕೊಡ್ಬೇಕಾದ್ರೆ ಹಿಂಗಿರುತ್ತೆ. ಡೆಲಿವರಿ ಕೊಡ್ಬೇಕಾದ್ರೆ ಹಿಂಗಿರುತ್ತೆ. ಆವಾಗ ಡೆಲಿವರಿ ಮ್ಯಾನಿಂದ ಇಸ್ಕೊಂಡು ಇದನ್ನ ಎತ್ತಬೇಕು. ಇದನ್ನ ದಾರಿ ಹಿಡ್ಕೊಂಡು ಎಳಿಬೇಕು. ಯಾಕೆ ಇವಾಗ ಕುತ್ಕೊಂಡು ಬರಲ್ಲ ಅದು. ಇದನ್ನ ಹಾಕ್ಬಿಟ್ಟು ಸ್ಟಡಿ ಕೊಟ್ಟು ಸ್ಟಡಿಗೆ ಬೇಕಾದ್ರು ಸೊಟ್ಟ ಕುತ್ಕೊಬಾರ್ದು. ಕೈ ಬಿಡು ಟಕ್ ಅಂತ ಬಿಡು ಎರಡು ಬಿಟ್ಟಿದ್ದು ಇನ್ನೂ ಸಲ ಹಂಗೆ ಇಕ್ಕೆಂಡ ಎತ್ತಬೇಡ ಇಕ್ಕಿಲ್ಲ ಬಿಡು. ಅದು ಕೆಲವು ರಿಂಕಸ್ ಮಾತ್ರ ಇರ್ತದೆ, ಹಂಗೆ ಇರಲಿ. ರಿಂಕಸ್ ಮಾತ್ರ ಎತ್ತಿದ್ದೀನಿ ಇದೇ ಚೇರ್ ಬಿಡು ಬಿಡು ಹಂಗೆ ಹಂಗೆ ಚೆಕ್ ಮಾಡ್ಬೇಕು. ಕೂತ್ಕೊಳತಿಲ್ಲ ಅಂತ ಹಿಂಗಂದು ಟಕ್ಕನ್ ಕೂತ್ಕೋಬೇಕು. ಅದು ಕೆಳಕ್ಕೆ ಕೂತ್ಕೊಬೇಕು. ತಳ್ಳು ಕೆಳಕ್ಕೆ ಏನು ತೀರ ಪರವಾಗಿಲ್ಲ. ಬಿಡು. ಅದು ಒಂದೊಂದು ಕೂತ್ಕೊಂತ ಒಂದೊಂದು ಹಂಗಿರ್ತಾವೆ. ಯಾರು ಕೈ ಬಿಡ್ತು ಕೈ ತೆಗಿ. ಇದನ್ನೇ ಎತ್ತು ಇವಾಗ ಆನ್ ಮಾಡು. ಆನ್ ಮಾಡು ಇರೋ ನಿಮಿಷ. ಇಷ್ಟ ಮಾಡಿದ್ಮೇಲೆ ಇದೇನು ಮಾಡ್ತಾವೆ, ಕೆಲವು ಹಿಂಗಿರ್ತವೆ. ಹಿಂಗಿದ್ದಾಗ ಇಲ್ಲೆಲ್ಲ ಸಣ್ಣ ಲೀಕ್ ಆಗ್ಬಿಡ್ತೈತಿ. ಹಿಂಗಿದ್ದಾಗ ಲೀಕ್ ಆಕೈತಿ. ಅದು ಅಂದ್ರೆ ನಾವು ಬಲವಂತವಾಗಿ ಹಿಂಗೆ ತಳ್ಳಿರ್ತೀವಲ್ವ, ಬಲವಂತವಾಗಿ ಹಿಂಗೆ ಒತ್ತಡವಾಗಿ ಬಂದಿರ್ತೈತಿ, ಅವಾಗ ಲೀಕ್ ಹಾಕೋ ಚಾನ್ಸಸ್ ಇರುತ್ತೆ. ನಾವೇನು ಮಾಡ್ಬೇಕು, ಅದು ಫ್ರೀ ಎಳ್ಕೊಂಡಿರ್ಬಾರ್ದು. ಒಟ್ಟಿಗೆ ಅದಾಗಿ ಅದು ಕ್ಲೀನಾಗಿ ಒಂದು ಲೆವೆಲ್ ಕೂತಿರ್ತೈತಲ್ಲ, ಎಳ್ಕೊಂಡಿರ್ಬಾರ್ದು. ಆಲಕ ಚರ್ಕ್ ಬಿಟ್ರೆ ಮಾತ್ರ ಗ್ಯಾಸ್ ಲೀಕ್ ಆಗಲ್ಲ. ನಾವು ಬಲವಂತವಾಗಿ ಹಿಂಗೆ ತಳ್ಳೋದ ಅಥವಾ ಹಿಂಗೆಲ್ಲ ಬಲವಂತವಾಗಿ ತಳ್ಳಿರ್ತೀವಲ್ಲ, ಅವಾಗ ಹಿಂಗೆ ಲೀಕ್ ಆಗೋ ಚಾನ್ಸಸ್ ಇರುತ್ತೆ. ನೋಡಿ ಇವಾಗ ಇದಕ್ಕೆ ಇಷ್ಟ ಇಲ್ಲ, ಇಲ್ಲಿ ಬರೋ ಇದು ಇರೋಕೆ ಹತ್ತಲೇ ಹೋಗ್ಬೇಕು. ಅದ್ರ ಲೆಕ್ಕಾಚಾರ ಇಲ್ಲಿರೋದು. ಅಂದರೆ ಇದು ಫ್ರೀ ಇಲ್ಲಿಂದಾನೆ ಹಾಕೋಬೋದಲ್ಲ, ಅದ್ರ ಬದಲು ಟೆನ್ಷನ್ ಬೇಡ. ಬರಲ್ವಾ? ಎಲ್ಲ ಒಂದೇನೆ. ಇದು ಒತ್ತಡನೇ. ಗೊತ್ತಾಯ್ತು. ಅದು ಫುಲ್ ಫ್ರೀ ಇರಬೇಕು. ಎಲ್ಲೂ ಹಿಂಗೆ ಅಡ್ಡ ಕೊಡ್ಕೊಂಡಿರ್ಬೇಕು. ಕೇಳು, ನಾವು ಅಲ್ಗಿಕ್ತೀವಿ. ಅಲ್ಗಿಕ್ತಾಗ ಇದು ನಮ್ಗೆ ಆಫ್ ಆ್ಯಂಡ್ ಆನ್ ಮಾಡಕ್ಕೆ ಬೇಕು. ಹೌದು. ಅವಾಗ ನಾವೇನು ಮಾಡ್ತೀವಿ, ಇದು ಇತ್ಲೇ ಮಾಡ್ಕೊಂತೀವಿ ಬಲಗಡೆ ನಮ್ಮ ಕಡೆ. ಅವಾಗ ಇದು ಇತ್ಲೇ ಬರ್ತೈತೆ. ಅವಾಗ ಇದು ಹಿಂಗೆ ಕುಕೊಂತೈತೆ. ನಾವೇನು ಮಾಡ್ತೀವಿ, ಇದನ್ನ ನೋಡ್ಕೊಂಡು ಕರೆಕ್ಟಾಗಿ ಹಿಂಗೆ ಇಡ್ತೀವಿ. ಇಡ್ಬೇಕಾದ್ರೆ ಹಿಂಗೆ ರೌಂಡಾಗಿ ಇಕ್ಕಿರ್ತೀವಿ. ಇದು ಒತ್ತಡ, ಅದಕ್ಕೆ ಇದಾಗಲ್ಲ. ನಾವೇನು ಮಾಡ್ತೀವಿ, ಅದನ್ನ ಹಿಂಗೆ ತಿರ್ಗಿಸ್ಕೊಂಡು ಕರೆಕ್ಟಾಗಿ ನೋಡ್ಕೊಂಡು ಬಲಗಡೆಗೆ ಈ ಗ್ಯಾಪಲ್ಲಿ ಬಲಗಡೆ ಕೈ ಹಂಗೆ ಮಾಡ್ಕೊತೀವಿ. ಇಲ್ಲಿ ಫ್ರೀ ಆಗಿರಂಗೆ ಮಾಡ್ಕೊತೀವಿ. ಹಂಗೆ ಸೇಮ್ ಹಂಗೆ ಕುಂಡಿರ್ತೀವಿ. ಅಲ್ಲಿ ಅಕಸ್ಮಾತ್ ಬಂದು ಇದು ಒಂದು ರೌಂಡ್ ಬರ್ಬೋದು, ಇತ್ತು ಒಂದು ರೌಂಡ್ ಬರ್ಬೋದು. ಇದು ಒಟ್ಟಿಗೆ ಎತ್ತಲೇ ಮಾಡಿದ್ರು ಇದು ಒಂದು ಸ್ವಲ್ಪ ಫ್ರೀ ಇರಬೇಕು. ಇದು ಏನು ಫ್ರೀ ಇಲ್ಲ ಅಂದರೆ ಹೋಗಿ ಕೆಳಗಡೆ ಲೀಕ್ ಆಗೋ ಚಾನ್ಸ್ ಅಷ್ಟೇ. ಇಷ್ಟೇ ಈಗ ನಾನು ಮಾಡ್ತೀವಿ. ಇಲ್ಲ ಹೋದಾಗ ಗ್ಯಾಸ್ ಆಫ್ ಮಾಡ್ಕೊಂಬರೋದು, ಹಿಂಗೆ ಆಫ್ ಮಾಡೋದು, ಇಲ್ಲಿ ಒಲೆಗಳೆಲ್ಲ ಆಫ್ ಆಗಿರೋದು ನೋಡೋದು, ಹೋಗೋದು ಅಷ್ಟೇ. ಇವಾಗ ಆಫ್ ಆಗೈತಪ್ಪ, ಸರಿನಾ? ಇದು ಆನು ಅಷ್ಟೇ, ಸರಿನಾ? ತೆಗಿಬೇಕಂದ್ರೆ ಮಾಮೂಲಿ ಕೆಳಗೆ ಮಾಡ್ಕೋಬೇಕು. ನಾವು ಕೆಳಗೆ ಹೋಗ್ಬೇಕು. ಕೆಳಗೆ ಹೋದಂಗೆ ತೆಗಿತೀವಿ. ತೆಗಿ ಅಲ್ಲ ಏನು ಅದು ಬ್ಲ್ಯಾಕ್ ಕಲರ್ನ ಮೇಲೆ ಎತ್ಕೊಬೇಕಾ? ಇದು ಬ್ಲ್ಯಾಕ್ ಕಲರ್ ಮೇಲೆ ಎತ್ಕೊಬೇಕು. ಇದು ಬರೋದು ಗೊತ್ತಾಯ್ತು. ಅವಾಗ ಆಫ್ ಆಗೈತೆ ಅಂತಂದ್ಬಿಟ್ಟು ಇದು ಹಾಕೋದೇ ನಂಗೆ ಗೊತ್ತಾಗಲ್ಲಪ್ಪ. ಅದು ಬ್ಲ್ಯಾಕ್ ಕಲರ್ ಮೇಲೆ ಎತ್ಬೇಕೇನಾ? ಹೌದು. ಸೌಂಡ್ ಬಂತು. ಹೇಳಿದ್ರು ಫಸ್ಟ್ ಸ್ಟ್ರೈಟ್ ಇಕ್ಕಿದ್ದೀನಿ. ಇದು ಹೋಗಿಲ್ಲ ಅಂದ್ರೆ ಸುಮ್ಮನೆ ಬೆಳ್ಳಗೆ ಹಿಂಗೊಂದು ಹೋಗೈತಲ್ಲ ನೋಡಿ ಗೊತ್ತಾಗ ಅಷ್ಟೇ. ಸೌಂಡ್ ಏನು ಬರ್ತಿಲ್ಲ. ಅದು ಇಳಿಲಿಲ್ಲ ಅಂದ್ರೆ ಇದು ಆನ್ ಮಾಡಕ್ಕೆ ಬರೋದೇ ಇಲ್ಲ. ಹೌದಾ? ಅವಾಗಲೇ ಗೊತ್ತಾಗ್ತೈತೆ. ಇಳಿದ್ರೆ ಮಾತ್ರನೇ ಆನ್ ಮಾಡಕ್ ಬರೋದು. ಕರೆಕ್ಟಾಗಿ ಕಚ್ಕೊಂಡ್ರೆ ಆನ್ ಮಾಡಕ್ ಬರೋದು. ಬಂತಲ್ಲ ಮತ್ತೆ ರೌಂಡ್ ತಿರುಗಬೇಕಂದ್ರೆ ಅದು ಕರೆಕ್ಟಾಗಿ ಇಳಿದಿದ್ರೆ ಮಾತ್ರ. ಹೌದಾ? ಯಾಕೆ ಗೊತ್ತಲ್ಲ, ತೆಗಿ ತೋರಿಸ್ತೀನಿ. ಇವಾಗ ಅರ್ಧ ಹಾಕ್ಬಿಟ್ರೆ ಇದು ರೌಂಡ್ ಶೇಪ್ ಐತೆ. ಇದು ಈ ರೌಂಡ್ ಶೇಪ್ ಹಿಂಗೆ ಅನ್ಬೇಕಾರೆ ಅದು ಕೆಳಗೆ ಹೋಗ್ಲೇಬೇಕು. ಯಾಕಂದ್ರೆ ಇದು ಕೆಳಗೆ ಹೋದ್ರೆ ಇದು ಇಲ್ಲಿವರೆಗೂ ಬರೋದು. ಹೋಗಿಲ್ಲ ಅಂದ್ರೆ ಇಳಿಯೋದಿಲ್ಲ. ಕೆಳಗೆ ಇಳಿದೈತೆ ಅಂತ ಅರ್ಥ. ಮತ್ತೆ ಗ್ಯಾಸ್ ಲೀಕ್ ಆಗುತ್ತೆ ಅಂದ್ರೆ ಎಕ್ಸಾಂಪಲ್ ನೀನು ಹೇಳ್ದಾರ, ಒತ್ತಡದಿಂದ ಗ್ಯಾಸ್ ಲೀಕ್ ಆಗೋ ಅಷ್ಟೇ ಬಿತ್ತರೆ ಇನ್ನೇನು ಆಪ್ಷನ್ನೇ ಇಲ್ಲ. ಲೀಕ್ ಆಗುತ್ತೆ ಗ್ಯಾಸು. ಬಟ್ ಇದು ಪೈಪು ಫ್ರೀ ಆಗಿರ್ಬೇಕು. ನಾವು ಊರಿಗೆ ಬರ್ಬೇಕಾದ್ರೆ ಗ್ಯಾಸ್ ಆಫ್ ಮಾಡೋದು ಹೆಂಗೆ? ಊರಿಗೆ ಬರ್ಬೇಕು ಅಂದ್ರೆ ರೆಗ್ಯುಲೇಟರ್ ಆಫ್ ಮಾಡು. ಅದನ್ನು ಬರೀ ಆಫ್ ಮಾಡ್ಬೇಕು ಅಷ್ಟೇ. ಆಯ್ತಾ? ಹಿಂಗೆ ಆಫ್ ಮಾಡ್ಕ ಅಷ್ಟೇ. ಒಂದು ಆಫ್ ಮಾಡಿದೆ. ಇಲ್ಲಿ ಒಲೆ ತಗೋ ಆಫ್ ಇರ್ತಾವೆ ಕೆಲವು. ಇದೇನು ಸರಿ ಇಲ್ಲ ಬಿಡು. ಒಲೆ ತಗೋ ಆಫ್ ಮಾಡ್ಕೊ, ಇದನ್ನ ಆಫ್ ಮಾಡ್ಕೊ ಅಷ್ಟೇ. ಊರಿಗೆ ಬರ್ಬೇಕಾದ್ರೆ ಹಿಂಗೆ ಆಫ್ ಮಾಡ್ಕೊಂಡ್ ಬರೋದು ಅಷ್ಟೇ. ಅಂಕಲ್ ಇವಾಗ ಡೆಲಿವರಿ ಕೊಡ್ತಾರೆ ಅನ್ಕೋ, ಹಿಂಗಿರುತ್ತೆ ಅನ್ಕೋ, ಇದನ್ನ ತೆಗೆದೇ ಬಿಟ್ರೆ ಏನು ಸಮಸ್ಯೆ? ಇವಾಗ ಹಿಂಗಿರುತ್ತೆ. ಇದಕ್ಕೆ ಒಂದು ಪ್ಯಾಕೆಟ್ ಇರ್ತೈತಿ, ಒಂದು ಪ್ಲಾಸ್ಟಿಕ್ ಕವರ್ ಇರ್ತೈತಿ. ಇರಲಿ ಅವ್ನು ಗ್ಯಾಸ್ ಕೊಡ್ಬೇಕಾರೆ ಹಿಂಗಿರ್ತಲ್ಲ, ಪ್ಲಾಸ್ಟಿಕ್ ಇರ್ತಿದ್ರ ಮೇಲೆ. ಪ್ಲಾಸ್ಟಿಕ್ ಕಿತ್ಬಿಟ್ಟು ನೋಡಿದ್ರಿ ಅಲ್ಲಲ್ಲ, ಇದು ಪ್ಲಾಸ್ಟಿಕ್ ಇರುತ್ತೆ. ನಾವೇ ಮಾಡ್ತಾನೆ ಗ್ಯಾಸ್ ಕೊಡೋಣ, ಹಂಗೆ ಕೊಡಲ್ಲ. ಈ ಪ್ಲಾಸ್ಟಿಕ್ ಕಿತ್ತಾಕ್ತಾನೆ, ಇದನ್ನು ಎಳೆದ್ಬಿಟ್ಟು ಇದನ್ನು ಕಿತ್ತು ಒಂದ್ಸರಿ ಚೆಕ್ ಮಾಡಿ ಕೊಡ್ತಾನೆ ನಮಗೆ. ಯಾಕೆ ಹಂಗೆ ಕೊಡ್ತಾನೆ ಅಂದರೆ ಇದೈತಲ್ಲ ಓಲು, ಈ ಟ್ಯೂಬ್, ಅದೇನು ಮಾಡ್ತಾರೆ ಸೈಡ್ ಕೊಂಡಿರ್ತದೆ. ಹಿಂಗೆ ಈ ಕೀಳ್ತಿದಂಗೆ ಬಸ್ ಅಂತ ಬಿಡ್ತದೆ ಗ್ಯಾಸ್. ಬೆಂಕಿ ಇಟ್ಕೊಂಡ್ಬಿಡ್ತದೆ. ಅದಕ್ಕೆ ಅವ್ನು ಚೆಕ್ ಮಾಡಿ ನಮ್ಮ ಕೈ ಕೊಡೋದು. ಈ ಟ್ಯೂಬು ನೋಡಿ ಇಲ್ಲ ಐತಲ್ಲ, ಅದು ತಗೋ ರೆಗ್ಯುಲೇಟ್ರ್ ನೋಡಿ. ಇಲ್ಲ ಆನ್ ಆಫ್ ಮಾಡ್ತೀನಿ ನೋಡಿ. ಈಗ ನೋಡಿ ಮುಂದಕ್ಕೆ ಬಂತ ಈ ಪಿನ್ ಹೋಗಿ ಅಲ್ಲಿ ಒತ್ತುತ್ತೆ. ಒತ್ತದಾಗ ಗ್ಯಾಸು ಒಳಗಡೆಯಿಂದ ಬರ್ತೈತೆ ನಮಗೆ. ಗೊತ್ತಾಯ್ತು.
ಸೈಕಲ್ ಟ್ಯೂಬ್ ಇದ್ದಂಗೆ ಹ್ಮ್. ಸರಿಯಾ. ಇವಾಗ ಸುಮ್ಮನೆ ಹಿಂಗೆ ಬಿಟ್ರೆ ಗ್ಯಾಸ್ ಬರೋದೇ ಇಲ್ಲ ಒಟ್ಟಿಗೆ. ಬರಲ್ಲ, ಆದ್ರೂ ಬತ್ತೈತೆ ಅಂದ್ರೆ ಇಲ್ಲಿ ಸುತ್ತ ಒಂದು ವಾಲ್ ಟ್ಯೂಬ್ ಇರ್ತೈತೆ, ಪ್ಲಾಸ್ಟಿಕ್ ಇದು ಅವ್ನು ಚೆಕ್ ಮಾಡಿ ಕೊಟ್ಟಿರ್ತಾನಲ್ವಾ ಆದ್ರೆ ಏನು ವಾಷರ್ ಇರ್ತೈತೆ. ವಾಷರ್ ಹೋಗಿದೆ ಸುತ್ತ ಲೀಕ್ ಆಕೈತಿ. ಅದೇ ಅದು ನಮಗೆ ಗೊತ್ತಾಗಲ್ಲ, ಅದಾಗಿಲ್ಲ ಒಂದು ಸಿಲಿಂಡರ್ ನೋಡಿರ್ತಾನಲ್ವಾ. ಗೊತ್ತಾಗ ಸ್ಮೆಲ್ ಬರುತ್ತೆ. ಹಂಗೆ ಗೊತ್ತಾಗ್ಬೇಕಂದ್ರೆ ಹಿಂಗೆ ಉಗ್ಳು ಹಚ್ಕ ಹಿಂಗೆ ರೌಂಡ್ ಬಿಡಬೇಕು ನೋಡಿ. ಇವಾಗ ಒಂದು ಸ್ವಲ್ಪ ಹಿಂಗೆ ಗ್ಯಾಪ್ ಕೊಟ್ಟರೆ ಟಸ್ ಕಂಬ್ತೈತೆ, ಸ್ವಲ್ಪ ಹಿಂಗೆ ಅಂಬ್ತಿದಂಗೆ ಏನೂ ಇಲ್ಲ ಅಂದ್ರೆ ಲೀಕ್ ಆಗಲ್ಲ. ಏನು ಸೌಂಡ್ ಬರಲಿಲ್ಲ ಲೀಕ್ ಆಗದಂದ್ರೆ ಅದನ್ನ ವಾಲ್ ಟ್ಯೂಬ್ ಸರಿ ಮಾಡ್ಕೋಬೇಕು. ಹೆಂಗೆ ಸರಿ ಮಾಡ್ಕೊಂಬೋದು ಅವ್ರಿಗೆ ಹೇಳಿ. ಒಂದು ಸ್ವಲ್ಪ ಹಿಂಗೆ ಪ್ರೆಸ್ಸಿಂಗ್ ಮಾಡಿ ಇದ್ರಾಗೆ ಇದನ್ನೇ ಪ್ರೆಸ್ ಮಾಡಿ ಸ್ಟ್ರೈಟ್ ಮಾಡ್ಕೋಬೇಕಾದ್ರೆ ಸ್ಟ್ರೈಟ್ ಮಾಡ್ಕೋಬೇಕು. ಹಂಗೂ ಸರಿಯಾಗಿಲ್ಲ ಅಂದರೆ ವಾಷರ್ ಹೋಗೈತೆ ಅಂತ ಇಲ್ಲಿ ಒಳಗಡೆ ಅವ್ರು ಹಾಕ್ಕೊಡ್ತಾರೆ ಗ್ಯಾಸ್ನವರು. ನಾನು ಹೇಳ್ತಿರೋದು ಇವಾಗ ಬರ್ತಿರ್ತೀನಿ ಅಂಕ ಊರಿಗೆ, ನಾನು ರೆಗ್ಯುಲೇಟರ್ ತೆಗೆದ್ಬಿಟ್ಟು ಬರ್ತೀನಿ. ನನಗೆ ನಾಬಲ್ಲ, ನಂಗೆ ರೆಗ್ಯುಲೇಟರ್ ಬೇಡ. ಇದನ್ನೇ ಪೂರ್ತಿ ಕಿತ್ಬಿಡ್ತಾನೆ ಅಂತ ಹೇಳ್ತಿರೋದು ಅವನು. ಸುಮ್ಮನೆ ರಿಸ್ಕ್ ಕೆಳಗೆ ಮಾಡಿದೀನಿ ಇಲ್ವೋ ಅನ್ನೋ ಟೆನ್ಷನ್ ಬದಲು ಇವಾಗ ಇದನ್ನ ಕಿತ್ಬಿಟ್ಟು ಸಪ್ರೇಟ್ ಸೈಡ್ಗೆ ಇಕ್ಬೋದು. ಇದನ್ನ ಊರಿಗೆ ಬರಬೇಕಾದ್ರೆ ಎಕ್ಸಾಂಪಲ್ ಗ್ಯಾಸ್ ಬರೋದು ಯಾವಾಗ ಅಂತಂದ್ರೆ ಇದು ಮತ್ತೆ ಅದು ಅವೆರಡು ಇದಾದಾಗ ಆಫ್ ಮಾಡೋದು ಎಲ್ಲ ಒಂದೇ. ಅಲ್ಲ ಅವ್ನು ಹೇಳ್ತಿರೋದಂದ್ರೆ ಸುಮ್ಮನೆ ಇದನ್ನ ಆಫ್ ಮಾಡಿದೀನಿ ಅಂತ ತಲೆ ಕೆಡ್ಸ್ಕೊಂಡೆ ಏನಕ್ಕೆ ಇದನ್ನ ಪೂರ್ತಿ ರೆಡ್ ಕಲರ್ನ ಇದನ್ನ ಪೂರ್ತಿ ತೆಗೆದ್ಬಿಟ್ಟು ಸೈಡ್ಗೆ ಇಕ್ಬಿಡೋಣ ಅಂತ ಅವ್ನು ಹೇಳ್ತಿರೋದಲ್ಲ. ಅಲ್ಲ ಅಂಕಲ್, ಇವಾಗ ನೀನು ಹೇಳಿದ ನಂಗೆ ಗೊತ್ತಾಯ್ತು. ಇವಾಗ ನನಗೆ ಟೆನ್ಷನ್ ಬೇಡ, ನನಗೆ ಇವಾಗ ಸದ್ಯಕ್ಕೆ ನಾನು ಕಲಿಗಂಟ ಎಲ್ಲ ಗೊತ್ತಾಯ್ತು ಅಂಕಲ್. ನಾನು ಏನು ಕ್ವಶನ್ ಕೇಳಿಲ್ಲ ನೋಡಿ. ಹಿಂಗಂದ್ರೆ ನಾವು ತೆಗಿತಾ ಹಿಂಗಂದ್ರೆ ಟಕ ಟಕ ಕೂತ್ಕೊಳ್ತಾರೆ. ಅಲ್ಲ ಗೊತ್ತಾಯ್ತು ಅದು. ಅಲ್ಲ ನಾವು ಕುರ್ಸೋದು ಆ ಥರ ನಿಧಾನ ಬಿಟ್ಟರೆ ಕೂತ್ಕೊಂಬಲ್ಲ, ಹಂಗಾಗ್ತೈತಿ. ಆ ಥರ ಕೂತ್ಕೊಂಡಾಗ ನಾನು ಬಿಡ್ಬೇಕು ಅದನ್ನ ಬ್ಲ್ಯಾಕ್ ಕಲರ್ನ ಇವಾಗ ಯಾವುದೇ ಕಾರಣಕ್ಕೆ ಇದಲ್ಲ ಕೂತ್ಕೊಂಡ್ಬಿಡ್ತು ಎಡ್ಜ್. ಇವಾಗ ತೆಗಿಯಕ್ಕೆ ಆಗಲ್ಲ, ನಾವು ಆನ್ ಮಾಡಿದ್ರೆ ತೆಗಿಯಕ್ಕೂ ಬರಲ್ಲ, ಅರ್ಧಕ್ಕೆ ಮಾಡಿದ್ರು ತೆಗಿಯಕ್ಕೆ ಬರಲ್ಲ. ಮಾಡಿ ಇದು ನಿಂಗಂದ್ರೆ ಬರೋದು ಅಲ್ವಾ. ನಾನು ಅದೇ ಹೇಳ್ತಿರೋದು. ಇವಾಗ ಸದ್ಯಕ್ಕೆ ಇದು ಮಾಡಗಂಟ ನಾನು ಊರಿಗೆ ಬರ್ಬೇಕಾರೆ ಈ ತೆಗೆದ್ಬಿಟ್ಟು ಬರ್ತೀನಿ. ಇವೆಲ್ಲ ಬಂದ ಕಾಣಲ್ಲ. ಅಂಕಲ್ ನೀನು ಹೇಳಿ ನಂಗೆ ಅರ್ಥ ಆಯ್ತು ಅಂಶ. ನೀನು ಅವೆಲ್ಲ ನನಗೆ ಗೊತ್ತಾಯ್ತು. ಈಗ ತೆಗೆದ್ರೆ ಪ್ರಾಬ್ಲಮ್, ಈಗ ತೆಗೆದ್ರೆ ಪ್ರಾಬ್ಲಮ್ ಇಲ್ಲ ತಾನೆ. ಕಷ್ಟಪಡ್ತೀರಂತ ನಾನು ಇಲ್ಲ ಬೇಡ, ನಾವು ತೆಗೆದ್ಬಿಟ್ಟೆ ಬಂದ್ಬಿಡ್ತೀವಿ. ನಾನು ಹೇಳ್ತೀನಿ, ನಿಂಗೆ ಹೇಳಿ ನಂಗೆ ಅರ್ಥ ಆಯ್ತು. ಇವಾಗ ಇದು ಇದು ತೆಗೆದ್ಬಿಟ್ಟು ಬಂದ್ಬಿಡ್ತೀವಿ ಅಷ್ಟೇ. ಏನೋ ಪ್ರಾಬ್ಲಮ್ ಆಗುತ್ತಾ? ಗ್ಯಾಸ್ ಯಾವುದೇ ಕಾರಣಕ್ಕೂ ಬರಲ್ಲ. ಒಂದೊಂದು ಟೈಮ್ ಬರ್ತವೆ, ಏನೂ ಇಲ್ಲ. ಅವಾಗ ಇದನ್ನ ಹಾಕ್ಬಿಡೋದು, ಏನೂ ಇರಲ್ಲ ಅಂದ್ರೆ ಬರಲ್ಲ. ಇಲ್ಲ ಇದನ್ನ ಹಾಕ್ಬಿಟ್ಟು ಬಂದ್ಬಿಡ್ತೀವಿ. ಇದನ್ನ ತೆಗೆದು ರೆಡ್ ಕಲರ್ನ ತೆಗೆದ್ಬಿಟ್ಟು ವೈಟ್ ಕಲರ್ ಹಿಂಗೆ ಹಾಕ್ಬಿಟ್ಟು ಆಮೇಲೆ ಊರಿಗೆ ಬಂದ್ಬಿಡ್ತೀವಿ. ಗ್ಯಾಪ್ ಹೋಗ್ತೈತೆ, ಲೀಕ್ ಆಗ್ತೈತಿ. ಒಳಗಡೆ ಟ್ಯೂಬ್ ಕೂತ್ಕೊಂಬಿಲ್ಲ, ವಾಲ್ಟು ಕೂತ್ಕೊಂಬಿಲ್ಲ ಅಂದ್ರೆ ಇದು ವಾಲ್ಟು ಇರಲಿಲ್ಲ ಅಂದರೆ ಏನೋ ವಾಷರ್ ಇಲ್ಲ ಅಂದರೆ ಲೀಕ್ ಆಗ್ತೈತೆ. ಏನೂ ಇಲ್ಲ ಅಂತಂದರೆ ಕರೆಕ್ಟಾಗಿ ಅಪ್ಪಿನ ಆಡ್ತಾ ಇದ್ರೆ ಏನು ಪ್ರಾಬ್ಲಮ್ ಇಲ್ಲ. ಹಂಗೆ ಬಿಟ್ಟರು ಪ್ರಾಬ್ಲಮ್ ಇಲ್ಲ, ಹಿಂಗೆ ಬಿಟ್ಟರು ಪ್ರಾಬ್ಲಮ್ ಇರಲ್ಲ. ಸುಮ್ಮನೆ ನಮ್ಮ ಒಂದು ಮನಸ್ಥಿತಿಗೆ ಹಿಂಗೆ ಹಾಕೋದು ಅಷ್ಟೇ. ಹಿಂಗೆ ಹಾಕ್ಬಿಟ್ಟು ನಾವು ಊರಿಗೆ ಬರ್ಬೇಕಾದ್ರೆ ನೋಡಪ್ಪ ಈ ರೆಡ್ ಕಲರ್ ತೆಗೆದ್ಬಿಟ್ಟು ಈ ವೈಟ್ ಕಲರ್ ಹಾಕ್ಬಿಟ್ಟು ಬರ್ತೀವಿ. ಯಾತನ ರಾಗಿ ಬೀಳ್ಬೋದು, ಯಾತನ ಕಲ್ಲು ಬೀಳ್ಬೋದು, ಯಾತ ಬೀಳಂಗಿರ್ಲಿ ಅಂತ ಈ ಸೇಫ್ಟಿ ಅಷ್ಟೇ ಇದೆ. ಅದನ್ನ ಹಾಕ್ಬಿಟ್ಟು ಬರ್ತೀವಿ. ಇವಾಗ ನೀನ್ ಹೆಂಗ್ ಬಿಟ್ಟಿದ್ದ ಸಿಲಿಂಡರ್ನ ನಾವ್ ಹಿಂಗೆ ಬಿಟ್ಟು ಬರ್ತೀವಿ ಊರಿಗೆ ಬರ್ಬೇಕಾರೆ. ಈ ರೆಡ್ ಕಲರ್ನ ಪೂರ್ತಿ ತೆಗಿತೀವಿ, ಇದನ್ನ ವೈಟ್ ಕಲರ್ನ ಕುಣಿಸಿ ಬರ್ತೀವಿ. ಓಕೆನೇನಪ್ಪ? ಓಕೆ ಅಷ್ಟೇ. ನೀರು ಕಿತ್ಕೊಂಡು ಬಾರ ಮರೆ ಬಾರ ಸಾಕು.